ಕೊನೆಗೆ ಆ ಶಿಪ್ಗೆ ಹಗ್ಗ ಕಟ್ಟಿ ಟೋ ಮಾಡಿಕೊಂಡು ತಗೊಂಡು ಹೋಗಬೇಕು ಅಂತ ನಿರ್ಣಯಿಸ್ಕೊಂಡ್ರು. ಡಾಕ್ಟರ್ಸ್ನ ಹೊರತು ಬೇರೆ ಯಾರೂ ಆ ಟೀಮ್ ಮೆಂಬರ್ಸ್ಗೆ ಏನಾಗಿದೆಯೋ ಹೇಳೋಕ್ಕಾಗಲ್ಲ. ಆದ್ರಿಂದ ಶಿಪ್ನ ಸಮೇತ ತಗೊಂಡು ಹೋಗಬೇಕು ಅಂತ ಕ್ಯಾಪ್ಟನ್ ಡಿಸೈಡ್ ಆದ್ರು. ಟೋಲ್ ಲೈನ್ನ ಏರ್ಪಾಡು ಮಾಡಿ ಎಳೆಯೋ ಪ್ರಯತ್ನ ಮಾಡೋವಾಗ SS ಔರಂಗ್ಮೆಡಾನ್ ಅಲುಗಾಡ್ಲೇ ಇಲ್ಲ. ನಿಜಕ್ಕೂ ಸಿಲ್ವರ್ ಸ್ಟಾರ್ ಶಿಪ್ ಎಳ್ಕೊಂಡು ಹೋಗುವಷ್ಟು ಭಾರ SS ಔರಂಗ್ಮೆಡಾನ್ ಶಿಪ್ಪಲ್ಲಿ ಇಲ್ಲ. ಆದರೂ ಕೂಡ ಪೂರ್ತಿ ಪ್ರೊಪೆಲ್ಲರ್ಸ್ನ ಶಕ್ತಿಯಿಂದ ಎಳೆಯೋ ಪ್ರಯತ್ನ ಮಾಡಿದಾಗ SS ಔರಂಗ್ಮೆಡಾನ್ ಶಿಪ್ಪಿಂದ ದಟ್ಟವಾದ ಹೊಗೆ ಎದ್ದೊಳ್ತು. ಅನುಮಾನಿಸಿದ ಸಿಬ್ಬಂದಿ ಟೋಲ್ ಲೈನ್ನ ಬಿಚ್ಚಿಬಿಟ್ರು. ಅವರ ಶಿಪ್ ಒಳಗೆ ಹೊಂಟೋದ್ರು. ಸ್ವಲ್ಪ ಹೊತ್ತಿಗೆ SS ಔರಂಗ್ಮೆಡಾನಲ್ಲಿ ಹೆಚ್ಚು ಶಬ್ದದ ಜೊತೆ ಸ್ಫೋಟ ಸಂಭವಿಸಿತು. ಆ ಪ್ರೆಷರ್ಗೆ ಶಿಪ್ ಸ್ವಲ್ಪ ಮೇಲೆ ಬಂದು ಮತ್ತೆ ಸಮುದ್ರದ ಒಳಗೆ ಮುಳುಗೋಯ್ತು. SS ಔರಂಗ್ಮೆಡಾನ್ ಶಿಪ್ ಏನಾಯ್ತೋ ತಿಳ್ಕೊಳ್ಳೋಕೆ ಸಾಧ್ಯವಾಗದೆ ನೀರಲ್ಲಿ ಬೆರೆತೋಯ್ತು. ಸಿಲ್ವರ್ ಸ್ಟಾರ್ ಶಿಪ್ ರಿಟರ್ನ್ ಹೋದ್ರು. ಏನ್ ನಡೀತು ಅದನ್ನ ಬಾಯಿ ಮಾತಲ್ಲಿ ಹೇಳೋದು ಬಿಟ್ರೆ ಸಾಕ್ಷಿಗಳು ಯಾವುದು ಇಲ್ಲ. ನಂಬೋರು ನಂಬಿದ್ರು, ನಂಬದೇ ಇರೋರು ನಗದ್ರು. ಕಟ್ಟುಕತೆ ಚೆನ್ನಾಗಿದೆ ಅಂತ ಜೋಕ್ ಸಹ ಮಾಡಿದ್ರು. ಇನ್ನು SS ಔರಂಗ್ಮೆಡಾನ್ ಅನ್ನೋ ಶಿಪ್ ಇದೆ ಅಂತ ಎಲ್ಲೂ ರೆಕಾರ್ಡ್ಸ್ ಸಹ ಇಲ್ಲ. ಮತ್ತೆ ಸಿಲ್ವರ್ ಸ್ಟಾರ್ ಟೀಮ್ ಸುಳ್ಳು ಹೇಳ್ತಿದಾರಾ ಅಂತ ಕೂಡ ಅನ್ಕೊಳ್ಳೋಕ್ಕಾಗಲ್ಲ. ಆದರೆ ಆಧಾರಗಳು ಇಲ್ಲದೆ ಇರೋದ್ರಿಂದ ಕೆಲವರು SS ಔರಂಗ್ಮೆಡಾನ್ ಶಿಪ್ ಕಾನೂನಿಗೆ ವಿರುದ್ಧವಾಗಿ ತಯಾರಾಗಿ ತಿರುಗ್ತಿದೆ ಅಂತ ಒಂದು ಡೌಟ್ ಹುಟ್ಕೊಳ್ತು. ಯಾವ ದೇಶದಲ್ಲೂ ಅದರ ವಿವರಗಳನ್ನ ರೆಕಾರ್ಡ್ ಮಾಡಿಲ್ಲ ಅಂತ ಕೆಲವರು ಭಾವಿಸಿದ್ರು. ನೈಟ್ರೋಗ್ಲಿಸರಿನ್, ಪೊಟ್ಯಾಷಿಯಂ ಸೈನೈಡ್ನಂತಹ ಅಪಾಯಕಾರಿ ಕೆಮಿಕಲ್ಸ್ನ ಕಾನೂನಿಗೆ ವಿರುದ್ಧವಾಗಿ ರವಾನೆ ಮಾಡೋ ಶಿಪ್ ಆಗಿರಬೇಕು ಅಂತ ಅಂದ್ಕೊಂಡ್ರು. ಆದ್ದರಿಂದ ಅವುಗಳನ್ನ ರವಾನೆ ಮಾಡೋರು, ಇಂಪೋರ್ಟ್ ಮಾಡ್ಕೊಳ್ಳೋರು ದೊಡ್ಡ ಕ್ವಾಂಟಿಟಿಯಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಿರ್ಬೋದು ಅಂತ ಅನುಮಾನ ವ್ಯಕ್ತಪಡಿಸಿದ್ರು. ಹಾಗೆ ರವಾನೆ ಆಗ್ತಿರೋ ಸಮಯದಲ್ಲಿ ಕೆಮಿಕಲ್ಸ್ ಆಚೆ ಚೆಲ್ಲಿರೋದ್ರಿಂದ ಅಪಘಾತ ಆಗಿರ್ಬೋದು ಅಂತ ಸಹ ಅಂದ್ಕೊಂಡ್ರು. ಶಿಪ್ನ ಎಳೆಯೋಕೆ ಪ್ರಯತ್ನಿಸಿದಾಗ ಆ ಕೆಮಿಕಲ್ಸ್ ಶೇಕ್ ಆಗಿ ಬ್ಲಾಸ್ಟ್ ಆಗಿರ್ಬೋದು ಅಂತ ಹೇಳಿದ್ರು. ಸರಿ, ಹಾಗೆ ನಡೆದಿದೆ ವಿಷಯನ ಮುಗಿಸೋಣ ಅಂದ್ಕೊಂಡ್ರೆ ಆ ರೀತಿಯ ಭಾರಿ ಕೆಮಿಕಲ್ ಸ್ಫೋಟದಿಂದ ಸಿಲ್ವರ್ ಸ್ಟಾರ್ ಟೀಮ್ ಹೇಗೆ ತಪ್ಪಿಸ್ಕೊಂಡ್ರು ಅನ್ನೋದು ಇನ್ನೊಂದು ಡೌಟ್.